ಈ ಇದರಲ್ಲಿ ಇವತ್ತು ಬಿಗ್ ಬಾಸ್ ಆಯಿತು. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಜಗದೀಶ್ ಅವರಂದರೆ ಸಾಕಷ್ಟು ಜನಕ್ಕೆ ಗೊತ್ತು. ಆದರೆ ಎಲ್ಲೋ ಒಂದು ಕಡೆ ಜಗದೀಶ್ ಅವರು ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿವಾದಗಳನ್ನು ಮೈಮೇಲೆ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ಹೇಳಿಕೆಗಳನ್ನು ಕೊಡೋದ್ರಿಂದ ಏನೋ ಜನಗಳ ಒಂದು ಟೀಕೆ ಗುರಿ ಆಗ್ತಾರ ಅಂತ. ಜನ ಎಲ್ಲ ನನ್ನ ಇಷ್ಟಪಡ್ತಾರೆ. ನಾನು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿ ತುಂಬ ಇಷ್ಟಪಡ್ತಾರೆ. ಅದನ್ನು ಹೇಳ್ತಾರಲ್ಲ, ಒಂದು 90% ಹೊಗಳಿದ್ರೆ ಒಂದು 10% ಬೊಗಳ್ತವೆ. ಬೊಗಳ್ಳಿ ಬಿಡಿ ಸರ್, ಏನು ಸಮಸ್ಯೆ ಇಲ್ಲ. ಚರ್ಚೆ ಆಗಬೇಕು ಸರ್. ಈಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಎಲ್ಲರೂ ಒಪ್ಕೊಬೇಕು ಅಂತ ಏನಿಲ್ಲ. ಒಂದಷ್ಟು ಜನ ವಿರೋಧಿಸ್ತಾರೆ. ಮೋದಿಯವರು ಮಾತಾಡಿದಾಗೂ ಕೂಡ ವಿರೋಧಿಸ್ತಾರೆ. ಸೊ ಜಗದೀಶ್ ಅವರು ಮಾತಾಡಿದಾಗ ಕೂಡ ಒಂದಷ್ಟು ಜನ ಒಪ್ಕೊಳ್ತಾರೆ, ಒಂದಷ್ಟು ಜನ ವಿರೋಧ ಪಡ್ತಾರೆ, ಕೆಲವರು ಸಮಾಧಾನ ಮಾಡ್ಕೊಳ್ತಾರೆ. ಸರ್ ಎಲ್ಲ ಇರಬೇಕು ಸರ್. ನಾನೇನು ಎಲ್ಲರಿಗಿಂತ ಮೇಲಿಲ್ಲ ಸರ್. ನನ್ನ ಮಾತಿನಲ್ಲಿ ಚರ್ಚೆ ಆಗುತ್ತಾದರೆ ಐ ಥಿಂಕ್ ಐ ಆಮ್ ಎ ಟಾಕ್ ಆಫ್ ದ ಟೌನು. ಆಗಲಿ ಸರ್, ಒಳ್ಳೇದಲ್ವಾ? ಅಂದರೆ ನೀವು ಮಾಡೋ ಆರೋಪಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ, ಅಂದರೆ ನಿಮ್ಗೆ ಆಧಾರ ಇದೆಯಾ ಅಂತ ಜನರ ಪ್ರಶ್ನೆ. ಆಧಾರ ಇಲ್ಲ ಅಂತ ಮಾಡಿದ್ರೆ ನನ್ನನ್ನು ಏನಿಲ್ಲ ಸರ್, ಕುಂಭಮೇಳಕ್ಕೆ ಕಳಿಸ್ಬಿಡ್ತಾರೆ ಬಟ್ಟೆ ಬಿಚ್ಚಿಬಿಟ್ಟು. ಹಂಗಾಗಿ ಆಧಾರ ಇಲ್ದಿರ ಮಾಡೋಕ್ಕಾಗತ್ತಾ ಸರ್? ಯೋಚನೆ ಮಾಡಿ. ಈಗ ರಮೇಶ್ ಜಾರಕಿಹೊಳಿನ ಆಧಾರ ಇಲ್ದಿರ ಮಾಡೋಕ್ಕಾಯ್ತಾ? PSI ಹಗರಣ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ, 500 ಕೋಟಿ ಹಗರಣದಲ್ಲಿ 21 ಜನ ಪೊಲೀಸರು, ಒಂದಷ್ಟು ಜನ ಬ್ರೋಕರ್ಗಳು, ಒಬ್ಬ ADGPನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ನಮ್ಮ ಟೀಮು ಅಂತಂದರೆ, ಸರ್ ಪೊಲೀಸವ್ರನ್ನ ಒಬ್ಬ ADGPನ ಜೈಲಿಗೆ ಕಳಿಸ್ತೀವಿ ಅಂದರೆ ಆಧಾರ ಇಲ್ದಿರ ನಮ್ಮನ್ನು ಒಳ್ಳೆ ಕಳ್ಸೋಕ್ಕಾಗತ್ತಾ ಸರ್? ಅದಾದ ನಂತರ 20 ಜನ ಟ್ರಾಫಿಕ್ ಪೊಲೀಸವ್ರನ್ನ ACBನಲ್ಲಿ FIR ಮಾಡಿಸಿ, ಈಗ ಪ್ರೆಸೆಂಟ್ ಲೋಕಾಯುಕ್ತದಲ್ಲಿದೆ, ಹೈಕೋರ್ಟಲ್ಲಿದೆ ಸರ್. ಪೊಲೀಸವ್ರು 20 ಜನನ FIR ಮಾಡಿಸಿದ್ದೀನಿ ACBನಲ್ಲಿ, ಲಂಚ ಇಸ್ಕೊಬೇಕಾದ್ರೆ ಲೈವ್ ಪವರ್ TV ಯಾವುದೋ ಒಂದು TV ಕಾರ್ಯಕ್ರಮದಲ್ಲಿ. ಸರ್ ದಾಖಲೆ ಇಲ್ಲ ಅಂದರೆ ಬಿಡ್ತಾರ ಸರ್ ನಮ್ಮನ್ನು? ಸೊ ದಾಖಲೆ ಇಟ್ಕೊಂಡು ನನಗೆ ಸಮಾಧಾನ ಆಗಿ, ನನಗೆ ನನ್ನ ಆತ್ಮಕ್ಕೆ ಸರ್ ಸಮಾಧಾನ ಅನ್ಸಾಗ ಮಾತ್ರ ನಾನು ಟಿಪ್ಪಣಿ ಮಾಡೋದು. ಆಮೇಲೆ ನಿಮಗೂ ಎಲ್ಲ ಗೊತ್ತಿರ್ತದೆ, ಮಾಧ್ಯಮಕ್ಕೂ ಯಾಕಪ್ಪ ಮೈ ಮೇಲೆ ಹೇಳ್ಕೊಬೇಕು ಅಂತಾರೆ. ನಾನೇನು ಮೈ ಮೇಲೆ ಹೇಳ್ಕೊಳ್ಳೋಣ, ಅವ್ರ ಮೈ ಮೇಲೆ ಬಂದರೆ ನಮಗೆ ಕಿತ್ತು ಬಿಸಾಕೋ ಕೆಪಾಸಿಟಿ ಹೇಳ್ಕೊತೀವಿ ಸರ್.